ಗರಿಗರಿಯಾದ ವಂಜರ ಫಿಶ್ ಹೇಗೆ ಫ್ರೈ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ರುಚಿಕರವಾದ ವಂಜರ ಮೀನು ಫ್ರೈ ಹೆಂಗ್ ಮಾಡೋದಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ಇವತ್ತು ನೋಡೋಣ. ನೋಡಿ, ನಾನು ಒಂದು 10 ಪೀಸ್ ಅಷ್ಟು ವಂಜರ ಮೀನನ್ನು ತಗೊಂಬಂದಿದ್ದೀನಿ. ತೊಳೆದು ನೀಟಾಗಿ ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದ್ರ ಮೇಲೆ ಇರೋದೆಲ್ಲ ತೆಗೆದು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ಅದ್ರೊಳಗಡೆ ಬ್ಲಡ್ ಎಲ್ಲ ಇರ್ತದೆ, ಅದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಈ ರೀತಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಆ ಥರ ಪೀಸ್ ಪೀಸಾಗಿ ನಾವು ಮಾಡ್ಕೊಂಡು ಬರಬೇಕು. ಬನ್ನಿ ನಾವು ಈ ವಂಜರ ಮೀನನ್ನು ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಾವು ಈ ರೀತಿ ಒಂದು ಅಗಲವಾದ ಪಾತ್ರೆ ತಗೋಬೇಕು. ಅದರಲ್ಲಿ 2 ಚಮಚ ಅಷ್ಟು ಖಾರದ ಪುಡಿ ಹಾಕಬೇಕು, ಅಚ್ಚ ಖಾರದ ಪುಡಿ. ಮತ್ತೆ 2 ಚಮಚದ ಧನಿಯಾ ಪುಡಿ, ಮತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ನಂತರ ಅದಕ್ಕೆ ರುಚಿಗೆ ಬೇಕಾಗಿದ್ದು ಒಂದು ಉಪ್ಪು, ಅದು 2 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋಬೇಕು ನಾವು. ನಂತರ ಒಂದು 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕೋಬೇಕು. ಯಾಕಾದ್ರೆ ಹಾಕ್ತಾ ಇದ್ದೀನಿ ಅಂದರೆ ಕಾರ್ನ್ಫ್ಲವರು ಸ್ವಲ್ಪ ಅದು ಹಿಡ್ಕೊಳ್ತದೆ, ಫಿಶ್ನೆಲ್ಲ ಚೆನ್ನಾಗಿ ಗ್ಯಾಪ್ ಇದು ಕೊಡ್ತದೆ, ಗ್ರಿಪ್ ಕೊಡ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಚೆನ್ನಾಗಿ ಈ ರೀತಿ ಎಲ್ಲನೂ ಹಾಕಿ ಒಟ್ಟಿಗೆ ಕಲಿಸ್ಬೇಕು. ನೋಡಿ, ಒಂದು ಕಬಾಬ್ ಪೌಡ್ರ್ ಹೆಂಗೆ ಕಲಿಸ್ತೀರೋ ಅದೇ ರೀತಿಯಲ್ಲಿ ಇದನ್ನು ಕಲಿಸ್ಬೇಕು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಇದು ಸಿಂಪಲ್ಲು ಒಂದು ಫ್ರೈನ ಮಾಡೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಈಗ ಹುಣಸೆಹಣ್ಣು ಕಲಸಿಟ್ಕೊಂಡಿದ್ದೀನಲ್ಲ, ಅದನ್ನು ಅದ್ರೊಳಗಡೆ ಹಾಕಬೇಕು. ಹಾಕಿ ಚೆನ್ನಾಗಿ ಹದ ಬರೋಂಗೆ ಕಲಿಸ್ಕೋಬೇಕು. ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಆ ರೀತಿ ಮಾಡಿಕೊಂಡು ನೋಡಿ, ನಾನು ತುಂಬ ಏನು ಕಲಿಸ್ಕೊಂಡಿಲ್ಲ, ಸ್ವಲ್ಪನೇ ಕಲಿಸ್ಕೊಂಡಿರೋದು. ಯಾಕಂದರೆ ತುಂಬ ಖಾರ ಏನು ಬೇಕಾಗಿಲ್ಲ, ಅದಕ್ಕೋಸ್ಕರ. ನೋಡಿ ಆ ರೀತಿ ಇರಬೇಕು. ನಂತರ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ನೀರೇನು ಬೇಡ. ಇಲ್ಲಿ ನಾನು ಮೊಟ್ಟೆ ಸಹ ಹಾಕಿಲ್ಲ, ಜಸ್ಟ್ 4 ಪದಾರ್ಥ ಅಷ್ಟೇ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿದ ನಂತರ ಅದನ್ನು ಏನು ಮಾಡಬೇಕು ನಾವು, ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿದರೆ ಎಷ್ಟು ಚೆನ್ನಾಗಿದೆ. ಪೇಸ್ಟ್ ಥರ ಮಾಡಿದ್ರೆ ಅದು ಫಿಶ್ಶಿಗೆ ಚೆನ್ನಾಗಿ ಹಿಡಿತದೆ. ಆ ರೀತಿ ಸ್ವಲ್ಪ ಮಾಡ್ಕೋಬೇಕು ನಾವು. ಆ ರೀತಿ ಮಾಡೋದ್ರಿಂದ ಎಲ್ಲ ಕರಿಗಿ, ಉಪ್ಪೆಲ್ಲ ಕರಿಗಿ ಚೆನ್ನಾಗಿ ಇದಾಗುತ್ತೆ. ನಂತರ ಏನು ಮಾಡ್ಬೇಕು ನಾವು, ಈ ಫಿಶ್ ಇಟ್ಕೊಂಡಿದ್ರಲ್ಲ, ಆ ಫಿಶ್ನ ಒಂದೊಂದ ಎತ್ಕೊಂಡು ಆ ಖಾರವನ್ನು ಅದಕ್ಕೆ ತುಂಬಿಸ್ಬೇಕು, ಹಚ್ಚಬೇಕು, ಚೆನ್ನಾಗಿ ಹಚ್ಚಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ತುಂಬಿಸ್ಬೇಕು. ಅದಕ್ಕೆ ಚೆನ್ನಾಗಿ ತುಂಬಿಸಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಆ ರೀತಿ ನೋಡಿ ಒಳಗಡೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಉಜ್ಜಿದ್ದೀನಿ. ನಂತರ ಹೀಗೆ ಪ್ರತಿಯೊಂದು ಹೀಗೆ ಮಾಡ್ತಾ ಇರಬೇಕು. ನಾನು ಎಷ್ಟು ಮೀನು ತೊಗೊಂಡಿದ್ದೀನೋ ಅಷ್ಟು ಮೀನಿಗೆ ನೋಡಿದ್ರೆ ಖಾರ ಸಾಲಲ್ಲ ಅನಿಸುತ್ತೆ, ಅದೇ ಸಾಕಾಗಿದೆ. ಇಷ್ಟೇ ಸಾಕು, ತುಂಬ ಏನು ಬೇಡ. ಶುಂಠಿ ಏನು ನಾನು ಹಾಕಿಲ್ಲ ಇದಕ್ಕೆ. ಜಸ್ಟ್ ಓನ್ಲಿ 4 ಪದಾರ್ಥಗಳು ಹಾಕಿ ಮಾಡಿದ್ದೀನಿ. ಕಾರ್ನ್ಫ್ಲವರ್ ಕೂಡ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಫಿಶ್ನ ಸ್ವಲ್ಪ ನಾವು ಉರಿಯುವಾಗ ಅದು ಚೆನ್ನಾಗಿ ಉರಿಯೋದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಅದನ್ನು ನಾನು ಬಳಸಿದ್ದೀನಿ. ಹೀಗೆ ಎಲ್ಲನೂ ನಾವು ಮಾಡಿಟ್ಕೋಬೇಕು. ಈ ರೀತಿ ಎಲ್ಲ ಇದಕ್ಕೂ ಉಜ್ಜಿ ಚೆನ್ನಾಗಿ ನಾವು ಖಾರವನ್ನು ಹಾಕಿ ಇಟ್ಕೋಬೇಕು. ನಂತರ ಏನು ಮಾಡಬೇಕು, ಅದಕ್ಕೆ ಒಂದು ತಟ್ಟೆ ಹಾಕಿ ಮುಚ್ಚಿಡಬೇಕು. ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಒಂದು 10 ನಿಮಿಷ ಇಡಬೇಕು. ನಂತರ ನೋಡಿ 10 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಅದನ್ನು ಎಣ್ಣೆ ಕಾಯಿಸಿ ಅದರಲ್ಲಿ ಒಂದೊಂದ ಬಿಡಬೇಕು. ನೋಡಿ ಎಷ್ಟು ಟೇಸ್ಟಾಗಿ ಹೆಂಗೆ ಬಂದಿದೆ ನೋಡಿ. ನಾನು ಒಂದೇ ಒಂದು ಚೂರು ಎಣ್ಣೆ ಹಾಕಿರೋದು, 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿರೋದು. ಯಾಕಂದರೆ ಈ ಫಿಶಲ್ಲಿ ಎಣ್ಣೆ ಇರ್ತದೆ, ಅದು ತಾನಾಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಫಿಶಲ್ಲಿ ಓಮೆಗಾ 3 ಅನ್ನೋದು ತುಂಬ ಇರ್ತದೆ. ಇದು ಹಾರ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಟೇಸ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಿಶ್. ಲೆಮನ್ ಇಟ್ಟಿದ್ದೀನಿ, ಈರುಳ್ಳಿ ಇಟ್ಟಿದ್ದೀನಿ, ಫಿಶ್ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಮೀನಿನ ಬೆನಿಫಿಟ್ಸನ್ನು ನಾನು ಇಲ್ಲಿ ಹಾಕಿದ್ದೀನಿ, ಓದ್ಕೊಳ್ಳಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ರುಚಿಕರವಾದ ಮತ್ತು ಟೇಸ್ಟಿಯಾದ ವಂಜರ ಫಿಶ್ ಫ್ರೈ ಟ್ರೈ ಮಾಡಿ.